ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ಮಧ್ಯಪ್ರವೇಶವನ್ನು ಮಾಡಿ ತನ್ನ B-2 ಬಾಂಬರನ್ನು ಬಳಸಿಕೊಂಡು ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳನ್ನು ಹೇಗೆ ಉಡಾಯಿಸಿತ್ತಲ್ಲ, ಅದೇ ರೀತಿಯಾದಂಥ ಟ್ಯಾರಿಫ್ ಬಾಂಬನ್ನು ಇವತ್ತು ಟ್ರಂಪ್ 14 ದೇಶಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ. ಇದರಲ್ಲಿ ಅಮೆರಿಕಾಗೆ ಅತ್ಯಂತ ಮಿತ್ರ ದೇಶಗಳು ಕೂಡ ಇದ್ದಾವೆ, ಅತ್ಯಂತ ಶತ್ರು ದೇಶಗಳು ಕೂಡ ಇದ್ದಾವೆ. ಟ್ರಂಪ್ ಯಾರಿಗೂ ಕೂಡ ಕನ್ಸರ್ನನ್ನು ತೋರಿಸಿಲ್ಲ, ಎಲ್ಲರ ಮೇಲೂ ಕೂಡ ಒಂದೇ ರೀತಿಯ ಸಿಟ್ಟನ್ನು ತೋರಿಸಿದ್ದಾರೆ. ಟ್ರಂಪ್ ಇವತ್ತು 14 ದೇಶದ ಹೆಸರುಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಿದ್ದ ಹಾಗೆ ಆ ಎಲ್ಲ ದೇಶದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಭೂಕಂಪವೇ ಆದಂತಾಗಿದೆ. ಯಾಕೆಂದ್ರೆ ಎಲ್ಲರ ಆರ್ಥಿಕತೆಯ ಮೇಲೆ ಟ್ರಂಪ್ ಬರೆ ಎಳೆದಿದ್ದಾರೆ. ಇದರಲ್ಲಿ ಭಾರತೀಯರು ಖುಷಿ ಪಡುವಂತಹದ್ದೇನಿದೆ ನೋಡೋದಾದ್ರೆ, ಮೊದಲನೇದಾಗಿ ಈ ಪಟ್ಟಿಯಲ್ಲಿ ಭಾರತದ ಹೆಸರು ಬಂದಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಸಮಾಧಾನ ತರುವಂತಹ ವಿಷಯ. ಎರಡನೇದಾಗಿ ನಮ್ಮ ಪಕ್ಕದಲ್ಲಿ ಇದ್ದುಕೊಂಡು ನಮಗೊಂಥರ ಶತ್ರುವಾಗಿ ಪರಿಣಮಿಸಿ ಆಗಾಗ ನಮಗೆ ಕಿರಿಕ್ ಮಾಡ್ತಾ ಇತ್ತಲ್ಲ, ಆ ದೇಶಕ್ಕೆ ಟ್ರಂಪ್ ಭರ್ಜರಿಯಾಗಿ ಬರೆ ಹಾಕಿದ್ದಾರೆ. ಈ ಟ್ಯಾರಿಫ್ ಜಾರಿ ಆಗಿದ್ದೇ ಆದರೆ ಆ ದೇಶ ಇನ್ನೆದ್ದೇಳೋದಿಲ್ಲ. ನಾನು ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದರೆ ಬಾಂಗ್ಲಾದೇಶದ ಬಗ್ಗೆ. ಬಾಂಗ್ಲಾದೇಶದ ಮೊಹಮ್ಮದ್ ಯೂನಿಸ್ ಸರ್ಕಾರದ ಮೇಲೆ ಟ್ರಂಪ್ ಟ್ಯಾರಿಫ್ ಎಂಬ ಚಪ್ಪಡಿಯನ್ನು ಎಳೆದು ಬಿಟ್ಟಿದ್ದಾರೆ. ಅವ್ರು ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಏನಿದು ವಿಚಾರ? ಯಾವ್ಯಾವ ದೇಶದ ಮೇಲೆ ಟ್ರಂಪ್ ಎಷ್ಟು ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ? ಇದೇ ಫೈನಲ್ ಆಗತ್ತಾ? ಟ್ರಂಪ್ ಈ ನಿರ್ಧಾರದಿಂದ ಹಿಂದೆ ಸರಿಯುವ ಸಾಧ್ಯತೆ ಎಷ್ಟಿದೆ? ಹಾಗೂ ಇದರಿಂದ ಭಾರತಕ್ಕೆ ಏನಾದರೂ ಲಾಭ ಆಗತ್ತಾ? ಭಾರತ ಟ್ರಂಪ್ ಟ್ಯಾರಿಫ್ ಇಂದ ಬಚಾವಾಗತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಈಗಾಗಲೇ ಚೈನಾ ಜೊತೆಗೆ ಟ್ರೇಡ್ ಡೀಲ್ ಅನ್ನು ಮಾಡಿಕೊಂಡಿದ್ದಾರೆ. ಹಾಗೆ UK ಜೊತೆಗೂ ಕೂಡ ಅಮೆರಿಕದ ಟ್ರೇಡ್ ಡೀಲ್ ಫೈನಲ್ ಆಗಿದೆ. ವಿಯೆಟ್ನಾಂ ಜೊತೆಗೂ ಕೂಡ ಫೈನಲ್ ಆಗಿದೆ. ಭಾರತದೊಂದಿಗಿನ ಟ್ರೇಡ್ ಡೀಲ್ ಕುರಿತಾಗಿ ಮಾತುಕತೆ ನಡೀತಾ ಇದೆ. ಭಾರತ ಎಲ್ಲ ವಿಚಾರಗಳಿಗೆ ಒಪ್ಕೊಳ್ತಾ ಇಲ್ಲ. ಹೀಗಾಗಿ ಈ ಮಾತುಕತೆ ಸಾಕಷ್ಟು ಮುಂದುವರಿತಾ ಇದೆ. ಇದೆಲ್ಲದರ ನಡುವೆ ಟ್ರಂಪ್ ಈ ಹಿಂದೆಯೇ ಒಂದು ಘೋಷಣೆ ಮಾಡಿದ್ರು. ನಾವು ಕೆಲವರ ಜೊತೆಗೆ ಮಾತ್ರ ಟ್ರೇಡ್ ಡೀಲ್ ಅನ್ನು ಮಾಡ್ಕೊಳ್ತೀವಿ, ಎಲ್ಲರ ಜೊತೆಗೂ ಅಲ್ಲ. ಇನ್ನುಳಿದಂತಹ ಕೆಲ ದೇಶಗಳು ನಾವು ಎಷ್ಟು ಟ್ಯಾರಿಫ್ ಅನ್ನು ವಿಧಿಸ್ತೀವೋ ಅಷ್ಟನ್ನು ಕಟ್ಟಲೇಬೇಕು. ನಮ್ಮ ದೇಶದಲ್ಲಿ ಅವರಿಗೆ ಆಕ್ಸೆಸ್ ಸಿಗಬೇಕು ಅಂತಂದರೆ ಅಷ್ಟು ಟ್ಯಾರಿಫನ್ನು ಅವರು ಪೇ ಮಾಡಬೇಕಾಗತ್ತೆ ಅಂತ ಟ್ರಂಪ್ ಈ ಹಿಂದೆಯೇ ಘೋಷಣೆ ಮಾಡಿದರು. ಯಾವುದು ಆ ದೇಶಗಳಿರ್ತಾವೆ? ಏನು ಅಮೆರಿಕದ ಶತ್ರು ದೇಶಗಳಿರ್ತಾವ, ಮಿತ್ರ ದೇಶಗಳಿರ್ತಾವ? ಈ ಬಗ್ಗೆ ಸಾಕಷ್ಟು ಕುತೂಹಲಗಳಿದ್ವು. ಅದರಲ್ಲಿ ಮಿತ್ರರೇ, ಟ್ರಂಪ್ ಅವರು ಇವತ್ತು ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಈ ಮೊದಲ ಪಟ್ಟಿಯಲ್ಲಿ 14 ದೇಶಗಳ ಹೆಸರಿದೆ. ಆ 14 ದೇಶಗಳು ಯಾವ್ಯಾವುದು, ಅದರ ಮೇಲೆ ಎಷ್ಟು ಟ್ಯಾರಿಫ್ ವಿಧಿಸಿದ್ದಾರೆ ಅಂತ ಮೊದಲಿಗೆ ಹೇಳ್ಬಿಡ್ತೀನಿ. ಆನಂತರ ಇದು ಆ ದೇಶಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಹಾಗೂ ಭಾರತದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಮೊದಲಿಗೆ ಮಿತ್ರರೇ, ಮಯನ್ಮಾರ್ ಮೇಲೆ ಟ್ರಂಪ್ 40% ಟ್ಯಾರಿಫ್ ವಿಧಿಸಿದ್ದಾರೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಟ್ರಂಪ್ ಈ ಹಿಂದೆ ರೆಸಿಪ್ರೊಕಲ್ ಟ್ಯಾರಿಫ್ ಅನ್ನು ವಿಧಿಸಿದ್ರಲ್ಲ, ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯಾಗಿ ವಿಧಿಸಿದ್ರು. ಭಾರತಕ್ಕೆ 26% ವಿಧಿಸಿದ್ರು, ಪಾಕಿಸ್ತಾನಕ್ಕೆ 29% ಟ್ಯಾರಿಫ್ ಅನ್ನು ಹಾಕಿದ್ರು, ಹಾಗೆ ಬಾಂಗ್ಲಾದೇಶಕ್ಕೆ 37% ಟ್ಯಾರಿಫ್ ಅನ್ನು ಹಾಕಿದ್ರು. ಅದಾದ ಬಳಿಕ ಸ್ವಲ್ಪ ಸಮಯ ಕೊಟ್ಟು ಎಲ್ಲರಿಗೂ ಯೂನಿವರ್ಸಲ್ ಆಗಿ 10% ಟ್ಯಾರಿಫ್ ಅನ್ನು ವಿಧಿಸಿದ್ರು. ಈಗ ಮಿತ್ರರೇ, ಆ 10% ಟ್ಯಾರಿಫ್ ಈ ಎಲ್ಲ ದೇಶಗಳಿಗೆ ಹಾಗೆ ಮುಂದುವರಿಯುತ್ತೆ. ಈಗ ಮಯನ್ಮಾರಿಗೆ 40% ಹೊಸದಾಗಿ ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ. ಮೊದಲಿದ್ದ 10%, ಅಲ್ಲಿಗೆ ಮಯನ್ಮಾರ್ ಅಮೆರಿಕದಲ್ಲಿ ವ್ಯಾಪಾರ ಮಾಡಬೇಕು ಅಂತಂದ್ರೆ 50% ಟ್ಯಾರಿಫ್ ಅನ್ನು ಕಟ್ಟಬೇಕಾಗತ್ತೆ. ಹಾಗೆ ಲಿಯೋ ದೇಶಕ್ಕೆ 40% ಟ್ಯಾರಿಫ್ ಅನ್ನು ಹಾಕಿದ್ದಾರೆ. ಕಾಂಬೋಡಿಯಾಗೆ 36% ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ. ಥೈಲ್ಯಾಂಡ್ಗೆ 36%, ಬಾಂಗ್ಲಾದೇಶಕ್ಕೆ 35%, ಸರ್ಬಿಯಾಗೆ 35%, ಇಂಡೋನೇಷ್ಯಾಗೆ 32%, ಸೌತ್ ಆಫ್ರಿಕಾಗೆ 30%, ಬೊನೇಷ್ಯಾಗೆ 30%, ಜಪಾನ್ಗೆ 25%, ಸೌತ್ ಕೊರಿಯಾಗೆ 25%, ಕಜಕಿಸ್ತಾನಕ್ಕೆ 25%, ಟುನೇಷ್ಯಾಗೂ ಕೂಡ 25%. ಇದು ಟ್ರಂಪ್ ಅವರ ಹೊಸ ಟ್ಯಾರಿಫ್ ಪಟ್ಟಿ. ಒಟ್ಟು 14 ದೇಶಗಳಿಗೆ ಟ್ರಂಪ್ ಹೊಸದಾಗಿ ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ. ಮಿತ್ರರೇ, ಇದಿಷ್ಟು ಟ್ಯಾರಿಫ್ ಪಟ್ಟಿಯಲ್ಲಿ ಭಾರತದ ಮೇಲೆ ಪ್ರಭಾವ ಬೀರುವಂತಹ ಟ್ಯಾರಿಫ್ಗಳು ಯಾವುದು ಕೇಳಿದ್ರೆ, ಒಂದು ಬಾಂಗ್ಲಾದೇಶ, ಜಪಾನ್ ಮತ್ತು ಸೌತ್ ಕೊರಿಯಾ. ಈ 4 ದೇಶಗಳು ಕೂಡ ಅಮೆರಿಕದೊಂದಿಗೆ ಬಹಳ ಉತ್ತಮವಾದಂತಹ ವ್ಯಾಪಾರ ಸಂಬಂಧವನ್ನು ಹೊಂದಿದ್ವು. ಈ ಹಿಂದೆ ಅನೇಕ ವಿಚಾರದಲ್ಲಿ ಭಾರತದ ವಸ್ತುಗಳಿಗೆ ಈ ದೇಶದ ವಸ್ತುಗಳು ಕಾಂಪೀಟ್ ಮಾಡ್ತಾ ಇದ್ವು. ಈಗ ಈ ಎಲ್ಲ ದೇಶಗಳ ಮೇಲೆ ಟ್ರಂಪ್ ವಿಪರೀತವಾದಂತಹ ಟ್ಯಾರಿಫ್ ವಿಧಿಸಿದ್ದಾರೆ. ಬಾಂಗ್ಲಾದೇಶಕ್ಕೆ 35% ಈಗ ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ. ಹಿಂದಿನ 10% ಇದೆ. ಅಲ್ಲಿಗೆ ಬಾಂಗ್ಲಾದೇಶ ಅಮೆರಿಕದಲ್ಲಿ ವ್ಯಾಪಾರ ಮಾಡಬೇಕು ಅಂತಂದರೆ 45% ಟ್ಯಾರಿಫ್ ಅನ್ನು ಕಟ್ಟಬೇಕಾಗತ್ತೆ. ಇದು ನಿಮಗೆ ಉದಾಹರಣೆ ಹೇಳಬೇಕು ಅಂತಂದರೆ, ಈಗ ಬಾಂಗ್ಲಾದೇಶದ ಒಂದು ಟೀ ಶರ್ಟ್ ಅಮೆರಿಕದಲ್ಲಿ ಈ ಹಿಂದೆ ₹1000 ಮಾರಾಟ ಆಗ್ತಾ ಇತ್ತು ಅಂತಂದರೆ ಈಗ ಅದರ ಬೆಲೆ ₹1450 ಆಗುತ್ತೆ. ಇದರಿಂದ ಭಾರತಕ್ಕೆ ಹೇಗೆ ಲಾಭ ಕೇಳೋದಾದ್ರೆ ಮಿತ್ರರೇ, ಬಾಂಗ್ಲಾದೇಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಭಾರತವೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಭಾರತದ ವಸ್ತುಗಳಿಗೆ ಕಾಂಪೀಟ್ ಮಾಡ್ತಾ ಇದ್ದಿದ್ಯಾರು? ಬಾಂಗ್ಲಾದೇಶದ ವಸ್ತುಗಳು. ಬಾಂಗ್ಲಾದೇಶದ ವಸ್ತುಗಳು ಅಗ್ಗವಾಗಿರ್ತಾ ಇದ್ವು, ಅಮೆರಿಕದ ಜನ ಅದನ್ನು ಕೊಳ್ತಾ ಇದ್ರು. ಆದರೆ ಇನ್ನು ಮುಂದೆ ಏನಾಗುತ್ತೆ ಗೊತ್ತಾ? ಟ್ರಂಪ್ ಟ್ಯಾರಿಫ್ ಕಾರಣದಿಂದಾಗಿ ಭಾರತದ ಬಟ್ಟೆಗಳಿಗಿಂತಲೂ ಕೂಡ ಬಾಂಗ್ಲಾದೇಶದ ಬಟ್ಟೆಗಳ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದು ಹೇಗೆ ಕೇಳಿದ್ರೆ, ಈಗ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗ್ತಾ ಇದೆ, ಅಂದ್ರೆ ಮಾತುಕತೆ ಹಂತದಲ್ಲಿದೆ. ಹೀಗೆ ಆಗತ್ತೆ, ಇಷ್ಟೇ ಟ್ಯಾರಿಫ್ ಅನ್ನು ಟ್ರಂಪ್ ವಿಧಿಸ್ತಾರೆ, ಏನನ್ನು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿರೀಕ್ಷೆ ಏನು ಕೇಳಿದ್ರೆ, ಈ ಮಾತುಕತೆ ಫಲಪ್ರದ ಆಗತ್ತೆ, ಭಾರತಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಟ್ಯಾರಿಫ್ ಅನ್ನು ಅಮೆರಿಕ ವಿಧಿಸಬಹುದು ಅನ್ನುವಂಥ
ಆಶಾವಾದ ಇದೆ. ಹೀಗಾಗಿ ಒಂದು ವೇಳೆ ಭಾರತಕ್ಕೇನಾದರೂ 10%, 12% ಅಥವಾ 15% ಟ್ಯಾರಿಫ್ ಅನ್ನು ವಿಧಿಸಿದ್ದೆ ಆದರೆ ಭಾರತಕ್ಕೆ ಅದು ದೊಡ್ಡ ಪ್ರಮಾಣದಲ್ಲಿ ಕಾಂಪೀಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡುತ್ತೆ. ನಾನು ಆಗ ಟಿ ಶರ್ಟ್ನ ಉದಾಹರಣೆಯನ್ನು ಕೊಟ್ಟನಲ್ಲ, ಬಾಂಗ್ಲಾದೇಶದ ಒಂದು ಟಿ ಶರ್ಟ್ನ ಬೆಲೆ ₹1,000 ಇರುತ್ತೆ. ಅದಕ್ಕೆ ಅಡಿಷನಲ್ ಟ್ಯಾರಿಫ್ ಅನ್ನು ಸೇರಿಸುವ ಮೂಲಕ ₹1,450 ಅಮೆರಿಕದಲ್ಲಿ ಮಾರಾಟ ಆಗುತ್ತೆ. ಅದೇ ಗುಣಮಟ್ಟದ ಭಾರತದ ಟಿ ಶರ್ಟ್ಗೆ ಅಮೆರಿಕದಲ್ಲಿ ₹1,100, ₹1,150 ಸಿಗುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕೆ ಕೇಳಿದ್ರೆ ಭಾರತಕ್ಕೆ ಅಮೆರಿಕ ಕಡಿಮೆ ಟ್ಯಾರಿಫ್ ಅನ್ನು ವಿಧಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಅಮೆರಿಕ ಮತ್ತು ಭಾರತದ ನಡುವೆ ಟ್ರೇಡ್ ಡೀಲ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ ಅಮೆರಿಕದಲ್ಲಿ ಒಂದು ಪ್ರಬಲ ಕಾಂಪಿಟೇಟರ್ ಹೊರಟು ಹೋಗ್ಬಿಡುತ್ತೆ. ಯಾವಾಗ ಟ್ರಂಪ್ ಈ ರೀತಿಯ ಟ್ಯಾರಿಫ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು ತಕ್ಷಣದಲ್ಲೇ ಭಾರತದ ಟೆಕ್ಸ್ಟೈಲ್ ಕಂಪನಿಗಳ ಶೇರಿನ ಮೌಲ್ಯ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಮಿತ್ರರೇ, ಇದು ಬಾಂಗ್ಲಾಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ. ಮೊಹಮ್ಮದ್ ಯೂನಿಸ್ ಸರ್ಕಾರದ ಮೇಲೆ ಟ್ರಂಪ್ ಚಪಡಿ ಎಳೆದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಗೊತ್ತಾ, ಇವತ್ತು ಬಾಂಗ್ಲಾದೇಶ ನಂಬಿಕೊಂಡಿರುವಂತಹದ್ದೇ ಟೆಕ್ಸ್ಟೈಲ್ ಉದ್ಯಮವನ್ನ. ಈಗ ಹೇಗೆ ಭಾರತ ಐಟಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡುತ್ತೋ ಅಥವಾ ನಮ್ಮ ಇಂಜಿನಿಯರಿಂಗ್ ಗೂಡ್ಸ್ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೋ, ಹಾಗೆ ಬಾಂಗ್ಲಾದೇಶ ತನ್ನ ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಬಾಂಗ್ಲಾದೇಶ ಒಟ್ಟು ವಾರ್ಷಿಕವಾಗಿ $60.5 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಫಾರಿನ್ ಕಂಟ್ರೀಸ್ಗೆ. ಬಾಂಗ್ಲಾದೇಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡುವಂತಹದ್ದು ಜರ್ಮನಿಗೆ. ತನ್ನ ಒಟ್ಟಾರೆ ಎಕ್ಸ್ಪೋರ್ಟ್ ನಲ್ಲಿ ಜರ್ಮನಿಗೆ 16% ಅನ್ನ ಬಾಂಗ್ಲಾದೇಶ ಎಕ್ಸ್ಪೋರ್ಟ್ ಮಾಡುತ್ತೆ. ಹಾಗೆ ಎರಡನೇ ಸ್ಥಾನದಲ್ಲಿರುವಂತಹದ್ದು ಅಮೆರಿಕ. ಬಾಂಗ್ಲಾದೇಶದ ಓವರ್ ಆಲ್ ಎಕ್ಸ್ಪೋರ್ಟ್ ನಲ್ಲಿ ಅಮೆರಿಕದ ಪಾಲು 15.2% ಇದೆ. ಅದರ ನೆಕ್ಸ್ಟ್ ಸ್ಥಾನದಲ್ಲಿ ಯುಕೆ ಇದೆ. ಯುಕೆಯ ಪಾಲು 7.4% ಇದೆ. ಅಮೆರಿಕ ಮತ್ತು ಬಾಂಗ್ಲಾದೇಶದ ನಡುವೆ 2024 ಅಂಕಿಅಂಶವನ್ನು ನೋಡೋದಾದ್ರೆ $10.6 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆದಿತ್ತು. ಇದರಲ್ಲಿ ಅಮೆರಿಕ ಬಾಂಗ್ಲಾದೇಶಕ್ಕೆ ಕಳುಹಿಸಿದ್ದು ಕೇವಲ $2.2 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಮಾತ್ರ. ಅದೇ ಬಾಂಗ್ಲಾದೇಶ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಿದ್ದು $8.4 ಬಿಲಿಯನ್ ಮೊತ್ತದ ವಸ್ತುಗಳನ್ನು. ಅಲ್ಲಿಗೆ ಬಾಂಗ್ಲಾದೇಶ ಅಮೆರಿಕದಿಂದ $6.2 ಬಿಲಿಯನ್ ಮೊತ್ತದ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದೆ. ಅಷ್ಟೊಂದು ಲಾಭದಾಯಕ ವ್ಯಾಪಾರವನ್ನು ಅಮೆರಿಕದ ಜೊತೆಗೆ ಬಾಂಗ್ಲಾ ಮಾಡ್ತಾ ಇತ್ತು. ಈಗ ಟ್ರಂಪ್ 35% ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ, ಪ್ಲಸ್ 10% ಆ್ಯಡ್ ಆಗುತ್ತೆ. ಅಲ್ಲಿಗೆ 45% ಅಮೆರಿಕದ ಟ್ಯಾರಿಫ್ ನಿಂದಾಗಿ ಬಾಂಗ್ಲಾದೇಶದ ವ್ಯಾಪಾರ ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತೆ. ಮಿತ್ರರೇ, ಇದೇ ಫೈನಲ್ ಆಯ್ತು ಅಂತ ಅಂದುಕೊಳ್ಳಿ. ಅಮೆರಿಕ ಇನ್ನೇನು ಬದಲಾವಣೆಯನ್ನ ಮಾಡಿಲ್ಲಪ್ಪ, ಬಾಂಗ್ಲಾದೇಶಕ್ಕೆ 45% ಟ್ಯಾರಿಫೇ ಕಾಯಂ ಆಯ್ತು ಅಂತ ಅಂದುಕೊಳ್ಳಿ. ಅಂತಹ ಪರಿಸ್ಥಿತಿಯಲ್ಲಿ ಮುಂದಿನ 2-3 ವರ್ಷದಲ್ಲಿ ಬಾಂಗ್ಲಾದೇಶದ ಆರ್ಥಿಕ ಪರಿಸ್ಥಿತಿ ಪಾಕಿಸ್ತಾನಕ್ಕಿಂತ ಖರಾಬ್ ಆಗುತ್ತೆ. ನೀವು ಯಾವುದೇ ರೀತಿಯಲ್ಲೂ ಡೌಟ್ ಇಟ್ಕೋಬೇಡಿ. ಬಾಂಗ್ಲಾ ಬಹಳ ಚಿಕ್ಕದಾದಂತಹ ದೇಶ, ಟೆಕ್ಸ್ಟೈಲ್ ಅನ್ನೇ ನಂಬಿಕೊಂಡು ಬದುಕ್ತಾ ಇರುವಂತಹ ದೇಶ. ಅಂತಹ ದೇಶಕ್ಕೆ ಅಮೆರಿಕದ ಮಾರುಕಟ್ಟೆ ವರದಾನವಾಗಿ ಪರಿಣಮಿಸಿತ್ತು. ಅಮೆರಿಕದ ಮಾರುಕಟ್ಟೆಯ ಆಕ್ಸೆಸ್ ಬಂದಾಯ್ತು ಅಂತಂದ್ರೆ ಬಾಂಗ್ಲಾದಲ್ಲಿ ಯಾರು ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಅವರೆಲ್ಲರೂ ಎಲ್ಲಿಗೆ ಬರ್ತಾರೆ? ಭಾರತಕ್ಕೆ ಬರ್ತಾರೆ. ಭಾರತದಲ್ಲೂ ಕೂಡ ಅದೇ ವಾತಾವರಣ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಯುಪಿಯಲ್ಲಿ ಒಂದು ದೊಡ್ಡದಾದಂತಹ ಜವಳಿ ಪಾರ್ಕ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅಲ್ಲಿಗೆ ಬಾಂಗ್ಲಾದೇಶದ ಬಹುತೇಕ ಟೆಕ್ಸ್ಟೈಲ್ ಕಂಪನಿಗಳು ಶಿಫ್ಟ್ ಆಗುವಂತಹ ಸಾಧ್ಯತೆಗಳಿದೆ ಅಂತ ಈ ಹಿಂದೆಯೇ ವರದಿಗಳಿದ್ವು. ಈಗ ಬಾಂಗ್ಲಾದೇಶದ ಮೇಲೆ ಅಮೆರಿಕ ಇಷ್ಟೊಂದು ಟ್ಯಾರಿಫ್ ಹಾಕಿದ ಕಾರಣದಿಂದಾಗಿ ಕನ್ಫರ್ಮ್ ಆಗಿ ಹೇಳಬಹುದು, ಆ ಎಲ್ಲ ಕಂಪನಿಗಳು ಭಾರತಕ್ಕೆ ಶಿಫ್ಟ್ ಆಗ್ತವೆ ಅಂತ. ಹಾಗಾದ್ರೆ ಇದೇ ಫೈನಲ್ ಆಗುತ್ತಾ? ಟ್ರಂಪ್ ಏನು ಇವತ್ತು 14 ದೇಶಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅವರಿಗೆಲ್ಲ ಟ್ಯಾರಿಫ್ ವಿಧಿಸಿದಾರಲ್ಲ, ಇದೇ ಫೈನಲ್ ಆಗಿ ಕೇಳಿದ್ರೆ ಇಲ್ಲ. ಇದು ಒಂದು ರೀತಿಯಲ್ಲಿ ಟ್ರಂಪ್ ಧಮಕಿ ಹಾಕಿದ ಹಾಗೆ. ಟ್ರಂಪ್ ಇಲ್ಲೇನು ಹೇಳಿದ್ದಾರೆ, ಆಗಸ್ಟ್ 1ರಿಂದ ಇದು ಜಾರಿ ಆಗುತ್ತೆ ಅಂತ. ಅಂದರೆ ಇವತ್ತಿನಿಂದ ಆಗಸ್ಟ್ 1ರವರೆಗೆ ಈ ಎಲ್ಲ ದೇಶಗಳಿಗೂ ಕೂಡ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಅಷ್ಟರ ಒಳಗಾಗಿ ಈ ಎಲ್ಲ ದೇಶಗಳು ತಗ್ಗಿ ಬಗ್ಗಿ, ಅಯ್ಯೋ ಟ್ರಂಪಪ್ಪ ನೀವೇನು ಹೇಳಿದ್ರು ನಾವು ಕೇಳ್ತೀವಿ, ನೀವು ನಮ್ಮ ದೇಶದಲ್ಲಿ ಬಂದು ಫ್ರೀಯಾಗಿ ವ್ಯಾಪಾರ ಮಾಡಿ ಅಥವಾ ನಾವು ನಿಮಗೆ ಇದನ್ನು ಫ್ರೀಯಾಗಿ ಕೊಡ್ತೀವಿ, ಏನೊಂದು ಡೀಲ್ ಮಾಡ್ಕೊಂಡಿದ್ದೆ ಆದರೆ ಈ ಟ್ಯಾರಿಫ್ ಪುನಃ ಬದಲಾಗುತ್ತೆ. ಆಗಸ್ಟ್ 1ನೇ ತಾರೀಕು ಹೊಸ ಲೀಸ್ಟ್ ಬಿಡುಗಡೆ ಆದರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಯಾಕೆಂದರೆ ಇದು ಟ್ರಂಪ್ ಕಾಲ. ಟ್ರಂಪ್ ಆಡಳಿತದಲ್ಲಿ ಎಲ್ಲವೂ ಕೂಡ ಸಾಧ್ಯ ಇದೆ. 550% ಟ್ಯಾರಿಫ್ ಇದ್ದವರಿಗೆ 20% ಆಗೋದಕ್ಕೂ ಸಾಧ್ಯ ಇದೆ, ಅಥವಾ 10% ಟ್ಯಾರಿಫ್ ಇದ್ದವರು 100% ಟ್ಯಾರಿಫ್ ಕಟ್ಟಬೇಕಾದಂತಹ ಪರಿಸ್ಥಿತಿ ಎದುರಾದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಆದರೆ ಬಾಂಗ್ಲಾದೇಶಕ್ಕೆ ಇದೇ ಫೈನಲ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಕೇಳಿದ್ರೆ ಬಾಂಗ್ಲಾದೇಶಕ್ಕೆ ಅಮೆರಿಕಾಗೆ ಆಫರ್ ಮಾಡೋದಕ್ಕೆ ಏನೂ ಇಲ್ಲ. ಟ್ರಂಪ್ ಡೀಲ್ ಹೇಗೆ ಗೊತ್ತಾ, ನಾನು ನಿನಗೆ ಲಾಭ ಮಾಡೋದಕ್ಕೆ ಸಿದ್ಧ ಇದ್ದೀನಿ, ಆದರೆ ನೀ ನನಗೇನು ಕೊಡ್ತೀಯಾ ಅಂತ ಅಷ್ಟನ್ನೇ ಟ್ರಂಪ್ ಕೇಳುವಂಥದ್ದು. ಆದರೆ ಈ ಬಾಂಗ್ಲಾದೇಶದ ಬಳಿಯಲ್ಲಿ ಟ್ರಂಪ್ಗೆ ಕೊಡೋದಕ್ಕೆ ಏನೂ ಇಲ್ಲ. ಹೌದಪ್ಪ, ಬಾಂಗ್ಲಾದೇಶದಲ್ಲಿ ಫ್ರೀಯಾಗಿ ಅಮೆರಿಕದ ವ್ಯಾಪಾರಕ್ಕೆ ಅವಕಾಶ ಕೊಡ್ತೀವಿ, ನಾವು 0 ಟ್ಯಾರಿಫ್ ಅನ್ನು ವಿಧಿಸ್ತೀವಿ ಅಂತ ಬಾಂಗ್ಲಾದೇಶ ಹೇಳಿದ್ರು ಕೂಡ ಟ್ರಂಪ್ ಅದನ್ನು ಒಪ್ಕೊಳ್ಳೋದಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಬಾಂಗ್ಲಾದೇಶದವರ ಬಳಿಯಲ್ಲಿ ಪರ್ಚೇಸಿಂಗ್ ಪವರೇ ಇಲ್ಲ. ಈಗ ಜಪಾನೋ, ಸೌತ್ ಕೊರಿಯಾನೋ, ಭಾರತನೋ ಈ ರೀತಿ ಆಫರ್ ಅನ್ನು ಕೊಟ್ಟಿದ್ದೆ ಆದರೆ ನಾವು ಅಮೆರಿಕದ ವಸ್ತುಗಳಿಗೆ ನಮ್ಮ ದೇಶದಲ್ಲಿ 0 ಟ್ಯಾರಿಫ್ ಅನ್ನು ವಿಧಿಸ್ತೀವಿ ಅಥವಾ 1% ವಿಧಿಸ್ತೀವಿ, 2% ವಿಧಿಸ್ತೀವಿ ಅಂತ ಏನಾದ್ರು ಹೇಳಿದ್ದೆ ಆದರೆ ಟ್ರಂಪ್ ಅದನ್ನ ಬಹಳ ಖುಷಿಯಲ್ಲಿ ಒಪ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಈ ದೇಶದ ಜನರಿಗೆ ಅಮೆರಿಕದ ವಸ್ತುಗಳನ್ನ ಪರ್ಚೇಸ್ ಮಾಡುವಂತಹ ಕೆಪಾಸಿಟಿ ಇದೆ. ಆದರೆ ಬಾಂಗ್ಲಾದ ಜನರು, ಮಯನ್ಮಾರ್ನ ಜನರಿಗೂ ಅದನ್ನ ಪರ್ಚೇಸ್ ಮಾಡುವಂತಹ ಕೆಪಾಸಿಟಿಯೇ ಇಲ್ಲ. ಹೀಗಾಗಿ ಇವರು ಅಮೆರಿಕಾಗೆ ಬೇರೆ ಏನನ್ನೋ ಆಫರ್ ಮಾಡಬೇಕಾಗತ್ತೆ. ನನಗನ್ಸಿದ ಮಟ್ಟಿಗೆ ಮಿತ್ರರೇ, ಬಾಂಗ್ಲಾದೇಶ ಏನ್ ಮಾಡಬಹುದು ಗೊತ್ತಾ, ಈ ಹಿಂದಿನಿಂದಲೂ ಕೂಡ ಅಮೆರಿಕ
ಅಮೆರಿಕ ಹೊಂಚಾಕೊಂಡಿದೆಯಲ್ಲ, ಬಾಂಗ್ಲಾದೇಶದಲ್ಲಿ ಒಂದು ಮಿಲಿಟರಿ ನೆಲೆ ಬೇಕು ಅಂತ. ಅದಕ್ಕೇನಾದ್ರೂ ಈ ಮೊಹಮ್ಮದ್ ಯೂನಿಸ್ನ ಸರ್ಕಾರ ಅವಕಾಶ ಕೊಡಬಹುದೇನೋ. ಈ ಸುದ್ದಿ ಭಾರತಕ್ಕಂತೂ ಒಳ್ಳೇದಲ್ಲ, ಆದರೆ ಇದರಿಂದ ಹೆಚ್ಚು ನೋವು ಉಂಟಾಗುವಂತಹದ್ದು, ಹೆಚ್ಚು ಸಿಟ್ಟುಗೊಳ್ಳುವಂತಹದ್ದು ಚೈನಾ ಬಾಂಗ್ಲಾದೇಶದ ಸಂಬಂಧ ಇವತ್ತು ಹೇಗಿದೆಯೋ ಅದು 100% ಕೆಟ್ಟು ಕುಲಗೆಟ್ಟು ಹೋಗುತ್ತೆ. ಯಾಕೆಂದ್ರೆ ಚೈನಾಗೆ ಬಾಂಗ್ಲಾದಂತ ಆಯಕಟ್ಟಿನ ಜಾಗದಲ್ಲಿ ಅಮೆರಿಕದ ಸೇನಾ ನೆಲೆ ಬರುವಂತಹದ್ದು ಸುತರಾಮ್ ಇಷ್ಟ ಇಲ್ಲ. ಹೀಗಾಗಿ ಈ ಟ್ಯಾರಿಫ್ ಯುದ್ಧ ಇದೆಯಲ್ಲ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾವ ರೂಪದಲ್ಲಿ ಎಂಡ್ ಆಗುತ್ತೆ, ಈಗಲೇ ಏನನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮಿತ್ರರೇ, ಜಪಾನ್ ಮತ್ತು ಸೌತ್ ಕೊರಿಯಾಗೂ ಕೂಡ ಅಮೆರಿಕ 25% ಟ್ಯಾರಿಫ್ ಅನ್ನು ವಿಧಿಸಿದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಜಪಾನ್ ಇರಬಹುದು, ಸೌತ್ ಕೊರಿಯಾ ಇರಬಹುದು, ಅಮೆರಿಕದ ಬಿಸ್ನೆಸ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಹೊಂದಿದಂತಹ ದೇಶಗಳು. ಒಂದು ಹಂತದಲ್ಲಿ ಅಮೆರಿಕದ ಆಟೋಮೊಬೈಲ್ ಸೆಕ್ಟರ್ಗಳನ್ನ ಈ ದೇಶಗಳು ಆಳ್ತಾ ಇದ್ದಾವೆ. ಹ್ಯುಂಡೈ ಇರಬಹುದು, ಹೋಂಡಾ ಇರಬಹುದು, ಟೊಯೋಟಾ ಇರಬಹುದು, ಈ ಎಲ್ಲಾ ಕಂಪನಿಗಳು ಅಮೆರಿಕವನ್ನ ಆಳ್ತಾ ಇದ್ದಾವೆ. ಒಂದು ವೇಳೆ ಈ 25% ಟ್ಯಾರಿಫ್ ಆಗಸ್ಟ್ 1ರಿಂದ ಜಾರಿ ಆಗಿದ್ದೇ ಆದರೆ ಜಪಾನ್ ಮತ್ತು ಸೌತ್ ಕೊರಿಯಾ ಅಮೆರಿಕದೊಂದಿಗೆ ಯಾವುದೇ ಟ್ರೇಡ್ ಡೀಲ್ ಅನ್ನು ಫೈನಲ್ ಮಾಡಿಕೊಳ್ಳದೇ ಇದ್ರೆ ಇದು ಭಾರತದ ಆಟೋಮೊಬೈಲ್ ಸೆಕ್ಟರ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಭಾರತದ ಕಂಪನಿಗಳಾದಂತಹ ಟಾಟಾ, ಮಹೇಂದ್ರ ಈ ಕಂಪನಿಗಳಿಗೆ ಅಮೆರಿಕದ ಮಾರುಕಟ್ಟೆಯಲ್ಲಿ ದೊಡ್ಡ ಅವಕಾಶ ಸಿಕ್ಕರೂ ಕೂಡ ಏನು ಆಶ್ಚರ್ಯ ಇಲ್ಲ. ಆದರೆ ಇವರೆಲ್ಲ ಸ್ವಲ್ಪ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಕಾಂಪೀಟ್ ಮಾಡಬೇಕಾಗತ್ತೆ. ಈಗ ಫೈನಲ್ ಆಗಿ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಹಾಗಾದರೆ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗುತ್ತಾ ಅಥವಾ ಇನ್ನೇನಾದರೂ ಉಲ್ಟಾ ಆಗ್ಬಿಡುತ್ತಾ ಅಂತ. ಮಿತ್ರರೇ, ಟ್ರಂಪ್ ಕಾಲದಲ್ಲಿ ಏನು ಬೇಕಾದರೂ ಆಗಬಹುದು. ಈಗ ಹೇಗೆ 14 ದೇಶಗಳ ಪಟ್ಟಿಯನ್ನು ರಿಲೀಸ್ ಮಾಡಿದಾರಲ್ಲ, ಅದೇ ರೀತಿಯಾಗಿ ನಾಳೆ ಬೆಳಗಾಗುವಷ್ಟರಲ್ಲಿ ಭಾರತದ ಹೆಸರು ಕೂಡ ಈ ಟ್ಯಾರಿಫ್ ಪಟ್ಟಿಯಲ್ಲಿ ಕಾಣಿಸಿಕೊಂಡ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಭಾರತದ ಮೇಲೆ 25% ಅಂತಲೋ ಅಥವಾ 100% ಅಂತಲೋ ಏನು ಬೇಕಾದರೂ ಘೋಷಣೆ ಆಗಿಬಿಡಬಹುದು. ಟ್ರಂಪ್ ಒತ್ತಡ ಹಾಕೋದಕ್ಕೋಸ್ಕರವಾಗಿ, ಯಾರನ್ನೋ ಬಗ್ಗಿಸೋದಕ್ಕೋಸ್ಕರವಾಗಿ ತೀರಾ ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಟ್ರಂಪ್ ಈಗ ಅಮೆರಿಕದ ಅಧ್ಯಕ್ಷರ ಘನತೆಯನ್ನೇ ಬಹಳ ಕೆಳಮಟ್ಟಕ್ಕೆ ಇಳಿಸಿದ್ದಾರೆ. ಹೀಗಾಗಿ ನೀವು ಯಾವುದೇ ರೀತಿಯ ಹುಚ್ಚಾಟವನ್ನು ಬೇಕಾದರೂ ನಿರೀಕ್ಷೆ ಮಾಡಬಹುದು. ಒಟ್ಟಿನಲ್ಲಿ ಬಾಂಗ್ಲಾದೇಶಕ್ಕೆ 35% ಟ್ಯಾರಿಫ್ ಅನ್ನು ವಿಧಿಸಿರುವಂತಹದ್ದು ಭಾರತದ ಪಾಲಿಗೆ ಅತ್ಯಂತ ಶುಭ ಸುದ್ದಿ. ಅದಷ್ಟನ್ನು ಮಾತ್ರ ಹೇಳಬಹುದು. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.